ಅಂದ್ರೆ 17ರಿಂದ 19 ತೋರಿಸ್ತಿತ್ತು, ಈ ಕರೆಕ್ಟಾಗಿ ತೋರಿಸ್ತಿದೆ 7/2006 ಹಿಡಿದು ಮೇಲಿರೋರೆಲ್ಲ ಅಪ್ಲಿಕೇಶನ್ ಹಾಕ್ಬೋದು. ಯಾರು ಜಯಂತ್ ನಮಸ್ತೆ ಎಲ್ರಿಗೂ. ಹಾಗೆ ಇವತ್ತಿನ ವಿಡಿಯೋದಲ್ಲಿ ಏನಂತಂದ್ರೆ ಅಗ್ನಿವೀರ್ ಏಜ್ ಜಾಸ್ತಿ ಮಾಡ್ತಾರೋ ಇಲ್ವೋ ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ಅಗ್ನಿವೀರ್ ಏಜ್ ಜಾಸ್ತಿ ಮಾಡ್ತಾರೆ ಕಮ್ಮಿ ಮಾಡ್ತಾರೆ ಅಂತೇಳಿ ತುಂಬಾ ಚರ್ಚೆಗಳು ನಡೀತಾ ಇದೆ. ಮೊದಲನೇದಾಗಿ ಹೇಳ್ಬೇಕಂತಂದ್ರೆ ಅಫಿಷಿಯಲ್ ಆಗಿ ಯಾವುದೇ ಒಂದು ನೋಟಿಫಿಕೇಶನ್ ಇವತ್ತಿನವರೆಗೂ ಬಂದಿಲ್ಲ ವೆಬ್ಸೈಟ್ ಅಲ್ಲಿ. ಆದರೆ ಒಂದಂತೂ ನಿಜ, ಇದ್ರ ಬಗ್ಗೆ ಮೇಲ್ಗಡೆ ಚರ್ಚೆ ನಡೀತಾ ಇದೆ. ಯಾವ ರೀತಿ ಚರ್ಚೆ ನಡೀತಿದೆ, ಹೇಗೆ ಹೇಳ್ತಿದ್ರೆ ಅಂತಂದ್ರೆ ನೋಡ್ತಾ ಇರ್ಬೋದು. 1ನೇ ತಾರೀಕಿಂದ ಅಪ್ಲಿಕೇಶನ್ ಸ್ಟಾರ್ಟ್ ಆಗಬೇಕಿತ್ತು, ಅದು ಎಕ್ಸ್ಟೆಂಡ್ ಮಾಡಿದ್ರು. ಮತ್ತೆ 3ನೇ ತಾರೀಕು ಹೇಳಿದ್ರು, 5ನೇ ತಾರೀಕು ಹೇಳಿದ್ರು. ಈಗ 5ನೇ ತಾರೀಕು ಆಯ್ತು, ಅಪ್ಲಿಕೇಶನ್ ಸ್ಟಾರ್ಟ್ ಆಗಿಲ್ಲ. ಈಗ ನೋಡ್ತಿರೋ ನೋಟಿಫಿಕೇಶನ್ ಪ್ರಕಾರ ನೋಡೋದಾದ್ರೆ ಅವ್ರು ಏನು ಕೊಟ್ಟಿದ್ದಾರೆ, ಕೆಲವೇ ದಿನಗಳಲ್ಲಿ ಒಂದು ಅಪ್ಲಿಕೇಶನ್ನ ನಾವು ಲೈವ್ ಆಗಿ ತರ್ತೀವಿ ಅಂತಂದ್ರೆ ಬಿಡ್ತೀವಿ ಅಂತೇಳಿ ಸ್ಟಾರ್ಟ್ ಮಾಡ್ತೀವಿ ಅಂತೇಳಿ ಒಂದು ನೋಟಿಫಿಕೇಶನ್ ಆದ್ರೆ ಕೊಟ್ಟಿದ್ದಾರೆ ಫೈನಲ್ ಆಗಿ. ಓಕೆ, ಏಜ್ ಜಾಸ್ತಿ ಮಾಡ್ತಾರೆ ಇಲ್ವೋ ಅನ್ನೋದ್ರ ಬಗ್ಗೆ ಒಂದು ಸೈಡಲ್ಲಿ ಇಡೋಣ. ಈಗ ನಾವು GD ನೋಡೋದಾದ್ರೆ ಏರ್ಫೋರ್ಸ್ ಮತ್ತೆ ನೇವಿ ಒಳಗಡೆ 17ವರಿಂದ 18 21 ತಗೊಂಡಿದ್ದಾರೆ. ಕಾಮನ್ ಆಗಿ ಹಿಂದಿನ ವರ್ಷ ಏನಿತ್ತು ಅದೇ, ಅದರಲ್ಲಿ ಟ್ರೇಡ್ ಕ್ಲರ್ಕ್ ಅವ್ರು ಕರೆದಿಲ್ಲ, ಹಾಗಾಗಿ ನಾನು ಅದನ್ನ ಕನ್ಫರ್ಮ್ ಆಗಿ ಹೇಳೋಕ್ಕಾಗಲ್ಲ. ಬಟ್ ಇಂಡಿಯನ್ ಆರ್ಮಿ ಒಳಗಡೆ GD ಮಾತ್ರ 17ವರಿಂದ 21 ಇದ್ದೇ ಇರುತ್ತೆ. ಅದ್ರ ಬಗ್ಗೆ ತಲೆ ಕೆಡಿಸೋಂಥ ಅವಶ್ಯಕತೆ ಇಲ್ಲ. ಈಗ ಚರ್ಚೆ ಅಕಸ್ಮಾತ್ ಆಗಿ ಸಕ್ಸಸ್ ಆಯ್ತು, ಈಗ ಏನು ಮೇಲ್ಗಡೆ ಚರ್ಚೆ ನಡೀತಿದೆ ಅಂತಂದ್ರೆ ಚೇಂಜ್ ಆಗೋದು ಯಾವುದಂತಂದ್ರೆ ಟ್ರೇಡ್ ಮ್ಯಾನ್, ಕ್ಲರ್ಕ್, ನರ್ಸಿಂಗ್ ಅಸಿಸ್ಟೆಂಟ್, ಟೆಕ್ನಿಕಲ್ ಇವು 23 ಆಗ್ಬೋದು. ಆದರೆ ಒಳ್ಳೇದು ಆಗ್ಲಿ, ನೋಡೋಣ. GDನೂ ಆಯ್ತು ಅಂತಂದ್ರೆ ಇನ್ನೂ ಉತ್ತಮನೇ. ಬಟ್ ಅದ್ರ ಬಗ್ಗೆ ಜಾಸ್ತಿ ತಲೆ ಕೆಡ್ಸೋಕೆ ಹೋಗ್ಬೇಡಿ. ಅಫಿಷಿಯಲ್ ಆಗಿ ಯಾವುದೇ ಒಂದು ನೋಟಿಫಿಕೇಶನ್ ಇದುವರೆಗೂ ಬಂದಿಲ್ಲ. ನಿಮ್ಮ ಕೆಲಸ ಏನಪ್ಪ ಅಂತಂದ್ರೆ ಓದ್ಕೊಳ್ಳಿ ಚೆನ್ನಾಗಿ. ನೆಕ್ಸ್ಟ್ ನಿಮಗೆ ಇದಕ್ಕೆ ಏಜ್ ಕುಂದ್ರಿಲ್ಲ, SSC, ಟ್ರೇಡ್ ಮ್ಯಾನ್, GD ಬೇಜಾನ್ ಕರೀತಾರೆ. 1.5 ಲಕ್ಷ 2 ಲಕ್ಷ ಕಾಲ್ ಫಾರ್ಮ್ ಆಗ್ತಿದ್ದಾವೆ ನೆಕ್ಸ್ಟ್ SSC ಒಳಗಡೆ. ಅದಕ್ಕೆ ಹೆಲ್ಪ್ ಆಗುತ್ತೆ. ಎಲ್ಲದಕ್ಕೂ ಸೇಮ್ ಸಿಲೆಬಸ್, ಏನು ತೊಂದರೆ ಇಲ್ಲ. ಸೇಮ್ ಫಿಸಿಕಲ್ ಅಷ್ಟೇ ಪ್ರಾಕ್ಟೀಸ್ ಮಾಡಬೇಕು. ಅದಕ್ಕೆ 5 ಕಿಲೋಮೀಟರ್ ಓಡಬೇಕಿಲ್ಲ, 1600 ಓಡಬೇಕಷ್ಟೇ. ಎಲ್ಲ ದೇಶ ಸೇವೆನೇ, ಎಲ್ಲದು ಬಟ್ಟೆ ಸಿಗುತ್ತೆ. ಸೊ ನನ್ನ ಪ್ರಕಾರ ಮೊದಲು ನೀವು ಅದ್ರ ಕಡೆ ಗಮನ ಕೊಡಿ. ನೀವೇನು ಮಾಡ್ಬೇಕು, ಈ ಕೆಲವೊಂದು ಆಲ್ತು ಪಾಲ್ತು ವೀಡಿಯೋ ಮಾಡ್ತಾರೆ. ನನ್ನ ವೀಡಿಯೋನ ಸೇವ್ ಮಾಡ್ಕೊಳ್ಳಿ, ನನ್ನ ವೀಡಿಯೋನೇ ಶೇರ್ ಮಾಡಿ. ಅವ್ರಿಗೆ ಒಬ್ಬ ವ್ಯಕ್ತಿಯ ವಿಡಿಯೋ ಒಬ್ರು ಯಾರೋ ಶೇರ್ ಮಾಡಿದ್ರೆ ದೇವ್ರನಿಗೆ ಏನಾಗಲ್ಲ. ಈಗ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಅಭಿಯಾನ ನಾವು ಶುರು ಮಾಡಿದ್ದಾರೆ. ಏನಪ್ಪ ಅಂತಂದ್ರೆ ನೋಡ್ತಾ ಇರ್ಬೋದು ಇನ್ಸ್ಟಾಗ್ರಾಮಲ್ಲಿ ಅಗ್ನಿವೀರ್ ಏಜ್ ರಿಲ್ಯಾಕ್ಸೇಷನ್ ಬಗ್ಗೆ, ಮತ್ತೆ ಟ್ವಿಟರಲ್ಲಿ ಅಗ್ನಿವೀರ್ ಏಜ್ ಇಶ್ಯೂ. ಸೊ ಈ ಥರ ಒಂದು ಏನು ಮಾಡ್ತಿದ್ದಾರೆ ಅಭಿಯಾನವನ್ನು, ಇದಕ್ಕೆ ಸಪೋರ್ಟ್ ಮಾಡಿ. ಇದರಿಂದ ಏನಾದರೂ ಹೆಲ್ಪ್ ಆಗುತ್ತೆ. ಸೊ ಮೇಲ್ಗಡೆಯವ್ರಿಗೆ ಗೊತ್ತಾಗುತ್ತೆ. ಇದಕ್ಕಿಂತ ಇನ್ನೂ ಜಾಸ್ತಿ ಇನ್ನೊಂದು ಏನಪ್ಪ ಅಂತಂದ್ರೆ, ನೀವೊಂದು 10-15 ಜನ ಹುಡುಗರು ಕಲ್ತ್ಕೊಂಡ್ಬಿಟ್ಟು ಶಾಂತಿಯುತವಾಗಿ ನಿಮ್ಮ ಒಂದು ತಹಸೀಲ್ದಾರ್ ಆಫೀಸ್ಗೆ ಹೋಗಿ ಅಥವಾ ನಿಮ್ಮ ಜಿಲ್ಲೆಯ MP ಗೆ ಒಂದು ಲೆಟರ್ನ ಬರೆದು ಕೊಡಿ. ನಾವು ಈ ಥರ ನಮಗೆ ಏಜ್ ಈ ಥರ ಎಕ್ಸ್ಟೆಂಡ್ ಮಾಡಿ, ಬಿಫೋರ್ ಈ ಥರ ಇತ್ತು ಆರ್ಮಿಲಿ 23 ವರ್ಷಗಳ ಕಾಲಾವಕಾಶ ಕೊಡ್ತಿದ್ರು, ಈಗ ಕೊಡ್ತಾ ಇಲ್ಲ. ಕೊರೋನಾ ಬಂದಾಗಿಂದ ಈ ಥರ ಚೇಂಜ್ ಆಗಿರೋದು ಎಷ್ಟೋ ಲಕ್ಷಾಂತರ ವಿದ್ಯಾರ್ಥಿಗಳು ತೊಂದರೆ ಆಗಿದೆ. ಈ ಥರ ಒಂದು ಲೆಟರ್ಗಳನ್ನ ಮಾಡಿ. ಈಗ ತುಂಬ ಡಿಸ್ಟಿಕ್ ಜಿಲ್ಲೆಗಳಲ್ಲಿ ಕೊಟ್ಟಿದ್ದಾರೆ. ಆ ಥರ ಅವ್ರು ಕೇಳ್ಬಿಟ್ಟು ಅವ್ರು ಏನು ಲೆಟರ್ ಕೊಟ್ಟಿದ್ರು ಆ ಥರ ನೀವು ಪ್ರತಿಯೊಂದು ಜಿಲ್ಲೆಯಲ್ಲಿ ಕೊಡಿ. 20-30 ಜನ ಸೇರಿ ದಿನ ಕೊಡ್ತಾ ಇರಿ. ಇದರಿಂದ ಏನು ಮಾಡ್ತಾರೆ, MP ಅವರು ರಕ್ಷಣಾ ಮಂತ್ರಿ ಅವ್ರ ಜೊತೆ ಮಾತಾಡ್ತಾರೆ. ಏನಾದರೂ ಒಂದು ಡಿಸ್ಕಷನ್ ಆಗುತ್ತೆ. ಸೊ ಇದರಿಂದ ಕೆಲಸ ಆಗುತ್ತೆ. ನೀವು ಆನ್ಲೈನ್ ವೀಡಿಯೋಗಳು ಸುಮ್ಮನೆ ಅವೆಲ್ಲ ವೇಸ್ಟ್ ಆಫ್ ಟೈಮ್. ಅದು ಅದ್ರ ಬದಲು ನೀವು ಚೆನ್ನಾಗಿ ಓದ್ಕೊಳ್ಳಿ. ಇದರಿಂದ ನಿಮಗೆ ಹೆಲ್ಪ್ ಆಗುತ್ತೆ. ಇದಿಲ್ಲ ಅಂತಂದರೆ ನಿಮ್ಗೆ ಇನ್ನೊಂದು ಜಾಬ್ ಹೊಡಿತೀರ. ಬಟ್ ಇದ್ರ ಬಗ್ಗೆ ಜಾಸ್ತಿ ತಲೆ ಕೆಡ್ಸೋಕೆ ಹೋಗ್ಬೇಡಿ. ನಿಮ್ದು ಏಜ್ ಇದೆನಾ, ಓದಿ. ಏಜ್ ಇಲ್ವಾ, ಓದಿ, ಬೇರೆದ ಸಿಗುತ್ತೆ. ಬಟ್ ನೀವು ನಾನು ಮಾಡ್ತೀನಿ, ನಿಮ್ಮ ಕೈಲಿ ಏನಿಲ್ಲ. ಅದು ಸರ್ಕಾರ ನಮ್ಮ ಒಂದು ಅಭಿಪ್ರಾಯನ ಕೇಳಿಬಿಟ್ಟು ಆ ಹುದ್ದೆಗಳನ್ನ ಬಿಡೋದಾಗಿದ್ರೆ ಇವತ್ತು ಯಾರು ನಿರುದ್ಯೋಗಿಗಳಾಗಿರ್ತಿದ್ದಿಲ್ಲ. ಇಷ್ಟೊಂದು ಅರ್ಥ ಮಾಡ್ಕೊಳ್ಳಿ, ಚೆನ್ನಾಗಿ ಓದಿ. ಏನು ಮಾಡ್ಬೇಕು ಅದನ್ನ ಹೇಳಿದೆ ನಿಮಗೆ. ಹೋಗಿ ನಿಮ್ಮ ಒಂದು ತಹಸೀಲ್ದಾರ್ ಅಥವಾ MP ಇವ್ರಿಗೆ ಒಂದು ಮನವಿನ ಸಲ್ಲಿಸಿ. ಇದರಿಂದ ಪಕ್ಕ ಏನೋ ಸ್ವಲ್ಪ ಹೆಚ್ಚು ಕಡಿಮೆ ಆದರೆ ಆಗ್ಬಹುದು. ಅವ್ರು ಹೋಗಿ ಮೇಲ್ಗಡೆ ತಿಳಿಸ್ಬೋದು, ಆಯಿತಾ. ಹಾಗೆ ಏಜ್ ನನ್ನ ಪ್ರಕಾರ ಚೇಂಜ್ ಆಗಬಹುದು. ಯಾಕಂತಂದ್ರೆ ಈಗ ಡಿಲೇ ಮಾಡ್ತಾ ಇದ್ದಾರೆ. 10ರಿಂದ 15 ದಿನ ಆಯಿತು, ಅಪ್ಲಿಕೇಶನ್ ಬಿಡಬೇಕಿತ್ತು, ಇನ್ನೂ ಬಿಟ್ಟಿಲ್ಲ. ಇನ್ನೊಂದು ಕಾರಣನೂ ಇದೆ, ಕೆಲವೊಂದು ಏರ್ಗಳಲ್ಲಿ ರ್ಯಾಲಿನೇ ನಡೆದಿಲ್ಲ. ಹಾಗಾಗಿ ಲೇಟ್ ಕೂಡ ಆಗ್ಬೋದು. ಇದೇ ಅಂತೇಳಿ ಪರ್ಟಿಕ್ಯುಲರ್ ಆಗಿ ಯಾರು ಎಲ್ಲಿ ಅಫಿಷಿಯಲ್ ಆಗಿ ಎಲ್ಲಿ ಬಿಟ್ಟಿಲ್ಲ ಗುರು. ನೀವು ಅದ್ರ ಬಗ್ಗೆ ತಲೆ ಕೆಡ್ಸೋಕೆ ಹೋಗ್ಲೇಬೇಡಿ. ನಿಮ್ಮ ಕೆಲಸ ಏನಂತಂದ್ರೆ ಓದೋದ ಕಡೆ ಗಮನ ಇರಲಿ. ಬಿಡ್ತಾರೆ ಅವ್ರ ಅಪ್ಲಿಕೇಶನ್ ಸ್ಟಾರ್ಟ್ ಆಯಿತು ಅಂತಂದ್ರೆ ಅವತ್ತೇ ಅದಕ್ಕಿಂತ ಮುಂಚಿತವಾಗಿ ಒಂದು ನೋಟಿಫಿಕೇಶನ್ ಬಿಡ್ತಾರೆ. ಯಾವಾಗ ಎಕ್ಸಾಮ್ ನಡೆಯುತ್ತೆ, ಯಾವಾಗಿಂದ ಫಿಸಿಕಲ್ ನಡೆಯುತ್ತೆ ಅಂತೇಳಿ. ಹಾಗೆ ಅದರೊಳಗಡೆ ಎಲ್ಲ A to Z ಕೊಡ್ತಾರೆ. ಯಾವುದಕ್ಕೆ ಏನು ಟ್ರೇಡ್ ಚೇಂಜ್ ಮಾಡಿದ್ವಿ ಏನಿಲ್ಲ ಅಂತೇಳಿ. ಹಾಗೆ ಕೆಲವೊಂದಿಷ್ಟು ಜನ ತುಂಬ ಕನ್ಫ್ಯೂಷನ್ ಆಗ್ತಿದ್ದಾರೆ. ಅದು ಅಗ್ನಿವೀರ್ ಸೈಟ್ ಒಳಗಡೆ ಏಜ್ ಕಡಿಮೆ ತೊಗೊತಿದೆ, ಜಾಸ್ತಿ ತೊಗೋತಿದೆ ಅಂತೇಳಿ. ಅದು ಅಪ್ಲಿಕೇಶನ್ ಸ್ಟಾರ್ಟ್ ಆದ್ಮೇಲೆ ಅವೆಲ್ಲ ಅಕ್ಯುರೇಟ್ ಆಗಿ ತೋರಿಸೋದು. ಮೊನ್ನೆ ಹೆಂಗೆ ತೋರಿಸ್ತಿತ್ತು ಅಂತಂದ್ರೆ 17ರಿಂದ 19 ತೋರಿಸ್ತಿತ್ತು, ಈ ಕರೆಕ್ಟಾಗಿ ತೋರಿಸ್ತಿದೆ. ಯಾರ್ಯಾರು ಎಲಿಜಿಬಲ್ ಇದ್ದೀರಾ ಅಂತಂದ್ರೆ ಅದನ್ನು ಹೇಳ್ತೀನಿ. 1 ಜುಲೈ 2006 ಹಿಡಿದು ಮೇಲಿರೋರೆಲ್ಲ ಅಪ್ಲಿಕೇಶನ್ ಹಾಕ್ಬೋದು. ಯಾರು 21 ಒಳಗಡೆ ಇದ್ದೀರೋ ಅವರು. 21 ಅಂತಂದ್ರೆ ಪೂರ್ತಿ 21 ಏಜ್ ಅಲ್ಲ, 20 ವರ್ಷ 4 ತಿಂಗಳಾಗಿರೋರು ಈ ಒಂದು ಹುದ್ದೆಗೆ ಅಪ್ಲಿಕೇಶನ್ ಹಾಕ್ಬೋದು. ಇದು ಯಾಕೆ ಈ ಥರ ಅಂತೇಳಿ ನಿಮ್ಗೆ ಮುಂದಿನ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ, ಯಾವ ರೀತಿ ಅವ್ರು ಆರ್ಮಿದವ್ರು ನಿಮ್ಮನ್ನ ಸೆಲೆಕ್ಷನ್ ಮಾಡ್ಕೊತಾರೆ ಅಂತ ಹೇಳಿ. ಇನ್ನು ಉಳುಕಿದ್ದಲ್ಲಿ ಇಷ್ಟೇ. ನಿಮ್ಮ ಗಮನ ಸ್ಟಡಿ ಕರೆ ಇರಲಿ. ಒಳ್ಳೆಯದಾಗಲಿ. ಜೈ ಹಿಂದ್.